ಬೈಕಂಪಾಡಿ ಹೆದ್ದಾರಿಯಲ್ಲಿನ ಘನ ವಾಹನಗಳು ಅಪಾಯಕಾರಿ ರೀತಿಯಲ್ಲಿ ಓಡಾಟ ನಡೆಸುತ್ತಿದ್ದು, ಈ ಬಗ್ಗೆ ಹೊಸ ಯೋಜನೆಯೊಂದರ ಅನುಷ್ಠಾನ ಕುರಿತಂತೆ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಭೇಟಿ ನೀಡಿ ಸಮಸ್ಯೆಯ ಬಗ್ಗೆ ಪರಿಶೀಲನೆಯನ್ನ ನಡೆಸಿದರು. ಪಣಂಬೂರು ಬೈಕಂಪಾಡಿ ಹೆದ್ದಾರಿಯಲ್ಲಿ ಘನ ವಾಹನಗಳು ಅಪಾಯಕಾರಿ ರೀತಿಯಲ್ಲಿ ಓಡಾಟ ನಡೆಸುತ್ತಿದ್ದು, ಈ ಬಗ್ಗೆ ಹೊಸ ಯೋಜನೆಯೊಂದರ ಅನುಷ್ಠಾನ ಕುರಿತಂತೆ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಸಮಸ್ಯೆಯ ಬಗ್ಗೆ ಪರಿಶೀಲನೆ ನಡೆಸಿದರು. ಬೈಕಂಪಾಡಿ ಕೈಗಾರಿಕಾ ಪ್ರದೇಶಕ್ಕೆ ಅಪಾಯಕಾರಿ ರೀತಿ ವಾಹನ ತಿರುವು, ಸರ್ವಿಸ್ ರಸ್ತೆ ಸಂಪೂರ್ಣ ಹಾಳಾಗಿ ಅನುಪಯುಕ್ತವಾಗಿರುವುದು, ಹಳೆ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮತ್ತಿತರ ಸ್ಥಿತಿಗತಿಯನ್ನ ಹೆದ್ದಾರಿ ಯೋಜನಾಧಿಕಾರಿ ಶಿಶುಮೋಹನ್, ಎನ್ಎಂಪಿಟಿಯ ಇಂಜಿನಿಯರ್ ಅವರೊಂದಿಗೆ ಚರ್ಚಿಸಿದರು. ಅಲ್ಲ ಆದ್ರೆ ಹೇಳ್ತಾರೆ ಸರ್, ಎರಡು ಅದು ಮಾಡೋದಿದ್ರೆ ಈಗ ಅಂತ ಶೀಘ್ರ ಹೆದ್ದಾರಿ ಅಧಿಕಾರಿಗಳು ಎನ್ಎಂಪಿಟಿಯ ಜೊತೆಗೆ ಯಾವ ರೀತಿಯ ಹೆದ್ದಾರಿ ಅಭಿವೃದ್ಧಿ ಯೋಜನಾ ವೆಚ್ಚ ಮತ್ತಿತರ ವಿಷಯಗಳ ಬಗ್ಗೆ ತೀರ್ಮಾನಿಸಲಾಗುವುದೆಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಕೈಗಾರಿಕಾ ಪ್ರದೇಶ ಪಣಂಬೂರು ಪ್ರದೇಶದಲ್ಲಿ ಸಾವಿರಾರು ಘನ ವಾಹನಗಳ ಓಡಾಟವಿದ್ದು, ಸೂಕ್ತ ಯೋಜನೆಯೊಂದರ ಅವಶ್ಯಕತೆ ಇದೆ. ಅದನ್ನು ಅನುಷ್ಠಾನ ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿ ಇದೆ. ಎನ್ಎಂಪಿಟಿಯಿಂದ ಗರಿಷ್ಠ ಆರ್ಥಿಕ ಸಹಕಾರ ಪಡೆಯಲಿರುವ ಬಗ್ಗೆ ಚರ್ಚಿಸುವುದಾಗಿ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಹೇಳಿದರು. ಜಂಕ್ಷನ್ ಇರುವಂಥ ಅಂಡರ್ ಬ್ರಿಡ್ಜ್ ಏನಿದೆ, ಅದು ಒಂದು ಒನ್ ವೇ ರೋಡಲ್ಲಿ ಅಂಡರ್ ಬ್ರಿಡ್ಜ್ ಆಗಿದೆ, ಮತ್ತೊಂದು ಕಡೆ ಅಂಡರ್ ಬ್ರಿಡ್ಜ್ ಆಗಬೇಕೆಂದ ಅವಶ್ಯಕತೆ ಉಂಟು. ಆ ಅಂಡರ್ ಬ್ರಿಡ್ಜ್ ಆದರೆ ಎನ್ಎಂಪಿಟಿಯಿಂದ ಮತ್ತು ಬೈಕಂಪಾಡಿ ಇಂಡಸ್ಟ್ರಿಯಲಿಗೆ ಬರುವಂಥ ಹೋಗುವ ವೆಹಿಕಲ್ಸಿಗೆ ಹೈವೇನ ಬಿಟ್ಟು ಒಳಗಿಂದ ಹೋಗಿ ಅಲ್ಲಿ ಟ್ರಾಫಿಕ್ ಕಂಜೆಷನ್ ಸಹ ಕಮ್ಮಿ ಮಾಡಲಿಕ್ಕೆ ಅವಕಾಶ ಉಂಟು. ಇದ್ರ ಬಗ್ಗೆ ನಾವು ಬರುವ ವಾರ ಸಂಸದರ ನೇತೃತ್ವದಲ್ಲಿ ಎನ್ಎಂಪಿಟಿ ಅಧಿಕಾರಿಗಳು ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳನ್ನು ಸೇರಿಸಿ ಮೀಟಿಂಗನ್ನು ಮಾಡಿ ಇದನ್ನು ಹೇಗೆ ಮುಂದುವರಿಸೋದು, ಹೇಗೆ ಏನು ಮಾಡೋದು ಅದ್ರ ಬಗ್ಗೆ ಚರ್ಚೆ ಆಗಲಿಕ್ಕಿದೆ. ಎನ್ಎಂಪಿಟಿಯಿಂದ ಇಷ್ಟು ಜಾಗವನ್ನು ಆ ಕಾರಿಡೋರಿಗಾಗಿ ಜಾಗ ಬಿಟ್ಟಂಥ ಜಾಗ ಸಹ ಇಲ್ಲಿ ಉಂಟು. ಏನು ಕೆಲವು ಸಾರ್ವಜನಿಕ ವಲಯದಿಂದ ಸಹ ಕಂಪ್ಲೇಂಟ್ಗಳು ಉಂಟು, ಅನೈತಿಕ ಚಟುವಟಿಕೆಗಳು ಆಗ್ತಾಯಿದ್ದೇವೆ ಅಂತ, ಗಾಂಜಾ ಆ ರೀತಿಯ ವ್ಯವಸ್ಥೆಗಳು. ಅದಕ್ಕಾಗಿ ಇದನ್ನು ಸಹ ಕ್ಲೀನಪ್ ಮಾಡಬೇಕು, ಇಲ್ಲಿ ರಸ್ತೆ ಸಾಗಬೇಕು ಮತ್ತು ಅಂಡರ್ ಬ್ರಿಡ್ಜ್ ಏನಿದೆ ಮತ್ತೊಂದು ಕಡೆ ಇದೇ ರೀತಿಯ ಬಾಕ್ಸನ್ನು ಮಾಡಿ ವೆಹಿಕಲ್ ಎಂಟ್ರಿಗೆ ಹೆವಿಗೆ ಕೊಡಲಿಕ್ಕೆ ವೆಹಿಕಲ್ ಎಂಟ್ರಿನ ಈ ಸೈಡಿಂದ ಮಾಡುವಂಥ ಪ್ರಯತ್ನ ಮಾಡಲಿಕ್ಕಿದ್ದೇವೆ. ಮತ್ತು ಅಧಿಕಾರಿಗಳೊಂದಿಗೆ ಅಲ್ಲಿ ಸಹ ಹೆವಿ ಟನ್ನೇಜ್ ಇರುವಂಥ ವೆಹಿಕಲ್ಸ್ ಮೂವ್ಮೆಂಟ್ ಆಗಿರೋದಾಗಿ ಅಲ್ಲಿರುವಂಥ ಸರ್ವಿಸ್ ರೋಡ್ ಏನಿದೆ ಅದು ಸ್ವಲ್ಪ ಹಾಳಾಗಿದೆ. ಆ ಸರ್ವಿಸ್ ರೋಡಿನ ವ್ಯವಸ್ಥೆಯನ್ನು ಸಹ ಮಾಡಬೇಕು. ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಹೇಳಿದ್ದಾರೆ, ಟನ್ನೇಜು ಜಾಸ್ತಿ ಇರುವಂಥ ವೆಹಿಕಲ್ ಇದ್ದ ಕಾರಣ ನಾವು ಮಾಡಿದಂಥ ಸರ್ವಿಸ್ ರೋಡು ಅದು ಕಂಡಮ್ ಆಗ್ತಾ ಉಂಟು. ಈ ಸಂದರ್ಭ ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು, ಕಸ್ತೂರಿ ಪಂಚ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.